ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಇಂದಿನ ತತ್ವದರ್ಶನದಲ್ಲಿ ಷಡಂಗಗಳ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಅದರಲ್ಲಿ ಬರ್ತಕ್ಕಂತಹ ಶಿಕ್ಷಾ, ವ್ಯಾಕರಣ, ಛಂದಸ್ಸು ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಷಡಂಗಗಳಲ್ಲಿ ಶಿಕ್ಷಾ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಾವು ಒಂದು ಮಂತ್ರ ಹೇಳಬೇಕು, ವೇದ ಮಂತ್ರ ಅಂತಂದರೆ ಸರಿಯಾಗಿ ಶಬ್ದಗಳನ್ನು ಅರ್ಥ ಮಾಡಿಕೊಂಡೇ ಉಚ್ಚರಿಸಬೇಕು. ಅಂದರೆ ಯಾವ ರೀತಿ ಶಬ್ದವನ್ನು ಉಚ್ಚರಿಸಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸಿದ್ರೆ ಮಾತ್ರ ಅದರ ಫಲ, ಆವಾಗ ಮಾತ್ರ ಅವನಿಗೆ ಅದರ ಒಂದು ಪಠಣದಿಂದ ಬ್ರಹ್ಮಲೋಕ ಪ್ರಾಪ್ತಿ ಇರ್ತಕ್ಕಂಥದ್ದು ಹೇಳ್ತಾನೆ. ಇಲ್ಲಿ ಶಿಕ್ಷಾ ಗ್ರಂಥಗಳು ಯಾವ್ಯಾವುದಿದೆಯಪ್ಪ, ತುಂಬ ಇದೆ. ಯಾವ್ಯಾವುದಿದೆ ಅಂದರೆ, ವೇದವ್ಯಾಸರು ಬರೆದಿದ್ದಾರೆ, ವ್ಯಾಸ ಶಿಕ್ಷಾ ಅಂತ ಕರೀತಾರೆ. ಲಕ್ಷ್ಮೀ ಪಂಡಿತರು ಲಕ್ಷ್ಮೀ ಶಿಕ್ಷಾ, ಭರದ್ವಾಜ ಮಹರ್ಷಿಗಳು ಭಾರದ್ವಾಜ ಶಿಕ್ಷಾ, ಅರಣಿ ಮಹರ್ಷಿಗಳು ಅರಣ್ಯ ಶಿಕ್ಷಾ, ಶಂಭು ಪಂಡಿತರಿಂದ ರಚಿತವಾಗಿರ್ತಕ್ಕಂಥದ್ದು ಶಂಭು ಶಿಕ್ಷಾ, ಅಪಿಶಲಿ ಮಹರ್ಷಿಗಳಿಂದ ರಚಿತವಾಗಿರ್ತಕ್ಕಂಥ ಅಪಿಶಲಿ ಶಿಕ್ಷಾ, ಪಾಣಿನಿ ಮಹರ್ಷಿಗಳಿಂದ ರಚಿತವಾಗಿರ್ತಕ್ಕಂಥ ಪಾಣಿನೀಯ ಶಿಕ್ಷಾ, ಕುಹಲ ಮಹರ್ಷಿಗಳಿಂದ ರಚಿತವಾಗಿರ್ತಕ್ಕಂಥ ಕೌಹಲಿ ಶಿಕ್ಷಾ, ವಸಿಷ್ಠರಿಂದ ರಚಿತವಾಗಿರ್ತಕ್ಕಂಥ ವಾಸಿಷ್ಠ ಶಿಕ್ಷಾ ಅಂತ. ಇಷ್ಟು 9 ಶಿಕ್ಷಾ ಗ್ರಂಥಗಳಿದ್ದರೂ ಕೂಡ ನಮಗೆ ಪಾಣಿನೀಯ ಶಿಕ್ಷಾ ಗ್ರಂಥ ಬಹಳ ಜನಪ್ರಿಯವಾಗಿದೆ, ಸುಪ್ರಸಿದ್ಧವಾಗಿದೆ. ಅದನ್ನೇ ನಾವು ಉಪಯೋಗಿಸ್ತಕ್ಕಂಥದ್ದು. ಹೀಗೆ ನೋಡಿ, ನಾವು ಒಂದು ಶ್ಲೋಕ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಪುರಾಣ ಶ್ಲೋಕಗಳೆಲ್ಲ ಹೇಳ್ತೀವಿ. ಅದಕ್ಕೂ ಮತ್ತು ವೈದಿಕ ಮಂತ್ರಗಳಿಗೂ ಉಚ್ಚಾರಣೆಯಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ. ಏಕೆಂದರೆ ಪುರಾಣದ ಶ್ಲೋಕಗಳು ಏನೇನಿದೆ, ಎಲ್ಲ ಶ್ಲೋಕಗಳು ಮನುಷ್ಯರಿಂದ, ಅಂದರೆ ಮಹರ್ಷಿಗಳಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಛಂದೋಬದ್ಧವಾದ ವಾಕ್ಯಗಳಾಗಿದೆ. ಆದರೆ ವೈದಿಕ ಮಂತ್ರಗಳು ಅಪೌರುಷೇಯವಾಗಿರ್ತಕ್ಕಂಥದ್ದು, ಮಾನವ ರಚಿಸಿರ್ತಕ್ಕಂಥ ಅಲ್ಲ, ಅದು ಭಗವದ್ವಾಣಿ. ಅದು ಆದ್ದರಿಂದ ಪೌರಾಣಿಕ ಶ್ಲೋಕಗಳನ್ನು ಅಕ್ಷರಸ್ಖಾಲಿತ್ಯವಾಗದಂತೆ ಹೇಗೆ ಬೇಕಾದರೂ ಉಚ್ಚರಿಸ್ಬೋದು. ಅದನ್ನು ರಾಗವಾಗಾದರೂ ಹೇಳ್ಕೊಬೋದು, ಹೇಗೆ ಬೇಕಾದರೂ ಹೇಳ್ಕೊಬೋದು. ಮಿಸ್ಟೇಕ್ ಆಗದಂಗೆ ಹೇಳಿದ್ರೆ ಸರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದಂಗೆ ಹೇಳಿದ್ರೆ ಸರಿ. ಆದರೆ ವೇದ ಮಂತ್ರಗಳನ್ನು ಮಾತ್ರ ನಾವು ಹಾಗೆ ಉಚ್ಚರಿಸೋಂಗಿಲ್ಲ. ಯಾಕೆಂದರೆ ವೇದ ಮಂತ್ರಗಳಿಗೆ ಉದಾತ್ತ, ಅನುದಾತ್ತ, ಸ್ವರಿತ ಅಂತಕ್ಕಂಥ 3 ಸ್ವರಗಳಿರುತ್ತೆ. ಹೀಗಾಗಿ ಸ್ವರ ಸಮೇತವಾಗಿಯೇ ವೇದ ಮಂತ್ರಗಳನ್ನು ಉಚ್ಚಾರ ಮಾಡಬೇಕು. ಇದು ಪಾಣಿನೀಯ ಶಿಕ್ಷಾಶಾಸ್ತ್ರ ನಮಗೆ ಹೇಳ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಚೂರು ಮಿಸ್ಟೇಕ್ ಆಗದಿದ್ದಂಗೆ ನಾವು ಹೇಳಬೇಕಾಗುತ್ತೆ ಶಿಕ್ಷಣ, ಇದು ವೇದ ಮಂತ್ರನ ಹೇಳಬೇಕಾಗುತ್ತೆ. ಇನ್ನೂ ಹೇಳ್ತಾರೆ, ಶಿಕ್ಷಾ ದರ್ಶನ 4 ವೇದಗಳಿಗೂ ಬೇರೆ ಬೇರೆ ಇದೆ. ಋಗ್ವೇದಕ್ಕೆ ಶೈಶಿರೀಯ ಶಿಕ್ಷಾ, ಶೌನಿಕ ಶಿಕ್ಷಾ, ಪಾಣಿನೀಯ ಶಿಕ್ಷಾ, ಸ್ವರಾಂಕುಶ ಶಿಕ್ಷಾ ಅಂತ ಋಗ್ವೇದ ಬರುತ್ತೆ. ಶುಕ್ಲ ಯಜುರ್ವೇದಕ್ಕೆ ಯಾಜ್ಞವಲ್ಕ್ಯ ಶಿಕ್ಷಾ, ವರ್ಣತ್ರಯ ಪ್ರದೀಪಿಕಾ ಶಿಕ್ಷಾ, ಪ್ರಾಚ್ಯಾಖ್ಯ ಪ್ರದೀಪ ಶಿಕ್ಷಾ, ಸಂಪ್ರದಾಯ ಪ್ರಬೋಧಿನಿ ಶಿಕ್ಷಾ ಅಂತ. ಕೃಷ್ಣ ಯಜುರ್ವೇದಕ್ಕೆ ಚಾರಾಯಣೀಯ ಶಿಕ್ಷಾ, ಭಾರದ್ವಾಜ ಶಿಕ್ಷಾ, ವ್ಯಾಸ ಶಿಕ್ಷಾ, ಕೌಲಿಯ ಶಿಕ್ಷಾ, ಕೌಂಡಿನ್ಯ ಶಿಕ್ಷಾ. ಸಾಮವೇದಕ್ಕೆ ನಾರದೀಯ ಶಿಕ್ಷಾ, ಲೋಮಶೀಯ ಶಿಕ್ಷಾ, ಗೌತಮೀಯ ಶಿಕ್ಷಾ ಅಂತ ಗ್ರಂಥಗಳಿವೆ. ಅಥರ್ವ ವೇದಕ್ಕೆ ಮಾಂಡುಕೀಯ ಶಿಕ್ಷಾ ಗ್ರಂಥ ಇದೆ. ಹೀಗೆ ಯಾರ್ಯಾರು ಆಯಾ ವೇದಗಳನ್ನು ಅಧ್ಯಯನ ಮಾಡ್ತಾರೋ ಅವರು ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಿಕ್ಷಾ ಗ್ರಂಥಗಳನ್ನು ನಾವು ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅಂದರೆ ಈಗ ನೋಡಿ, ನಾವು ಯಜುರ್ವೇದದವರು ಕೃಷ್ಣ ಯಜುರ್ವೇದ ಅಂದ ತಕ್ಷಣ ಭಾರದ್ವಾಜ ಶಿಕ್ಷಾ ಇಟ್ಕೊಂಬಿಡ್ಬೇಕು. ಋಗ್ವೇದ ಅಂದ ತಕ್ಷಣ ಪಾಣಿನೀಯ ಶಿಕ್ಷಾ, ಸಾಮವೇದ ಆದರೆ ನಾರದೀಯ ಶಿಕ್ಷಾ, ಅಥರ್ವಣ ವೇದಕ್ಕೆ ಮಾಂಡುಕೀಯ ಶಿಕ್ಷಾ. ಅಂದರೆ ಬೇರೆ ಬೇರೆ ಇದೆ. ನಾನು ಹೇಳ್ತಾ ಇರೋದು ನಾವು ಉಪಯೋಗಿಸ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಇನ್ನು ಪಾಣಿನೀಯ ಶಿಕ್ಷಾದಲ್ಲಂತೂ ಅದೇ ನಾವು ಅದನ್ನೇ ತಾನೇ ಅಧ್ಯಯನ ಮಾಡ್ತಕ್ಕಂಥದ್ದು, ಅದನ್ನೇ ಮಾಡೋದ್ರಿಂದ ಅವರು ಅದನ್ನು ಸ್ಟ್ಯಾಂಡರ್ಡ್ ಅಂತ. ಇವಾಗ ನಾವು ಪರಾಶರರ ಹೋರಾಶಾಸ್ತ್ರ ಅಂತ ಜ್ಯೋತಿಷದಲ್ಲಿ ಹೇಳ್ದಂಗೆ, ಪರಾಶರರನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡಂಗೆ ಇಲ್ಲೂ ಕೂಡ ಪಾಣಿನಿಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಪಾಣಿನೀಯ ಶಿಕ್ಷಾದಲ್ಲಿ ಬರ್ತಕ್ಕಂಥದ್ದು ನಾನು ಹೇಳ್ದಂಗೆ ಯಾವ ಥರ ಉಚ್ಚರಿಸಬೇಕು, ವೇದ ಮಂತ್ರಗಳು ಇಲ್ಲದೆ ಹೋದರೆ ಸರಿ ಹೋಗೋದಿಲ್ಲ ಅಂತ. ಅಂದರೆ ಆ ಮಂತ್ರಗಳನ್ನ ಉಚ್ಚರಿಸಬೇಕಾದ್ರೆ ಅದಕ್ಕೆ ವರ್ಣ, ಸ್ವರ, ಮಾತ್ರ, ಬಲ, ಸಾಮ,
ಸಂತಾನ ಅಂತ ನಿಯಮ ಇರುತ್ತೆ ಯಾವುದರಲ್ಲಿ, ಈ ವೇದ ಮಂತ್ರಗಳಲ್ಲಿ. ಆ ಕ್ರಮದಲ್ಲಿ ಉಚ್ಚರಿಸಿದಾಗ ಮಾತ್ರ ಅವುಗಳಿಗೆ ಮಂತ್ರ ಅಂತ ಹೆಸರು. ಇದನ್ನು ಏನು ತಿಳಿಸುತ್ತೋ ಈ ಶಾಸ್ತ್ರಕ್ಕೆ ಶಿಕ್ಷಾಶಾಸ್ತ್ರ ಅಂತ ಕರೀತಾರೆ. ಅದನ್ನು ನಾವು ಗುರುಗಳಿಂದಲೇ ಶಿಷ್ಯರು ಇದನ್ನು ಕಲ್ತ್ಕೊಳ್ಬೇಕು. ಉಚ್ಚಾರಣೆಯನ್ನು ಸುಮ್ಮನೆ ಯೂಟ್ಯೂಬಲ್ಲಿ ಹಾಕ್ಕೊಂಡು ನೋಡಿ ಹೇಳೋದಾಗಲಿ ಕೇಳಿಸ್ಕೊಂಡು ಕಲ್ತ್ಕೊಳ್ಳೋದಾಗಲಿ ಅವೆಲ್ಲ ಮಾಡೋ ಹಾಗೆ ಇಲ್ಲ. ಆದ್ದರಿಂದ ಮನಸ್ಸಿಗೆ ತೋಚಿದಂತೆ ವೇದ ಮಂತ್ರಗಳನ್ನು ಉಚ್ಚರಿಸಲೇಬಾರ್ದು. ಆ ಪಾಣಿನಿ ಮಹರ್ಷಿ ಹೇಳ್ತಾರೆ, ಇದನ್ನು ತುಂಬ ಚೆನ್ನಾಗಿದೆ, ಹೇಳ್ತೀನಿ ಕೇಳಿ. ಪಾಣಿನಿಯ ಶಿಕ್ಷಾ ಗ್ರಂಥದಲ್ಲಿ ಯಾವ ಥರ ವೇದ ಮಂತ್ರಗಳನ್ನು ಈ ರೀತಿ ಉಚ್ಚರಿಸಬಾರ್ದು ಅನ್ನೋದನ್ನು ಹೇಳ್ತಾರೆ. ಈ ಶ್ಲೋಕ ತುಂಬ ಚೆನ್ನಾಗಿದೆ. ಗೀತಿ ಶೀಘ್ರೀ ಶಿರಃಕಂಪಿ ಯಥಾ ಲಿಖಿತ ಪಾಠಕಃ ಅನರ್ಥಜ್ಞೋಲ್ಪಕಂಠಶ್ಚ ಷಡೇತೆ ಪಾಠಕಾಧಮಾಹ ಅಂತ. ಅಂದರೆ ಗೀತಿ ಸಂಗೀತದ ಸ್ವರಗಳನ್ನು ಹಾಕ್ಕೊಂಡು ಸಂಗೀತ ಹಾಡೋ ಹಂಗೆ ವೇದ ಮಂತ್ರಗಳನ್ನು ಎಳೆದು ಹಾಡೋದು. ಈಗ ಪೌರಾಣಿಕ ಶ್ಲೋಕಗಳನ್ನೆಲ್ಲ ನೀವು ಹೆಂಗಾದರೂ ಹಾಡಾಗಿ ರಾಗವಾಗಿ ಹೇಳ್ಬೋದು, ಆದರೆ ವೇದ ಮಂತ್ರಗಳನ್ನು ಯಾವತ್ತೂ ರಾಗವಾಗಿ ಹೇಳಬಾರ್ದು. ಬೇಕಾದರೆ ನೋಡಿ ಎಷ್ಟೊಂದು ಜನ ಈಗ ಇದನ್ನೇ ತೆಗೆದುಕೊಂಡ್ರು, ಯಾವುದು ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಈ ಥರ ರಾಗವಾಗಿ ಹೇಳ್ತಾರೆ. ಹಾಗೆ ವೇದ ಮಂತ್ರಗಳನ್ನು ರಾಗವಾಗಿ ಹೇಳಬಾರ್ದು. ಶೀಘ್ರೀ ಬೇಗನೆ ಅರ್ಜೆಂಟಲ್ಲಿ ಹೇಳ್ಬಿಡೋದು. ಅಟ್లా ಟೈಮ್ ಆಗೋಯ್ತು ಮುಗಿಸ್ಬಿಡ್ಬೇಕು, ಈಗ ಮಂತ್ರ ನಾನು ಫಾಸ್ಟಾಗಿ ಹೇಳಿ ಮುಗಿಸ್ಬಿಡ್ಬೇಕು ಅಂತ ಪಾರಾಯಣ ಮಾಡ್ತಕ್ಕಂಥದ್ದು. ಫಾಸ್ಟಾಗಿ ಓಂ ತಚ್ಚಯ್ಯೋ ರಾವಣೀಮಹೇ ಗಾತು ಯಜ್ಞಾಯ ಗಾತು ದೈವಿ ಹಿಂಗೆ ಫಾಸ್ಟಾಗಿ ಹೇಳ್ತಾ ಹೋಗ್ತಾ ಇರೋದು. ಆ ಥರನೂ ಮಾಡಬಾರ್ದು, ಬೇಗ ಹೇಳಬಾರ್ದು. ಇನ್ನು ಶಿರಃಕಂಪಿ ಅಂದರೆ ಈ ನಾವು ಹೇಳ್ತಾ ಇದ್ದಾಗ ನಮ್ಮ ಶ್ರೋತೃಗಳನ್ನು ಪ್ರೇಕ್ಷಕರುಗಳನ್ನೆಲ್ಲ ನಮ್ಮ ಕಡೆ ಆಕರ್ಷಿಸ್ಕೋಬೇಕು ಅಂತ ತಲೆನ ಹಿಂದಕ್ಕೆ ಮುಂದಕ್ಕೆ ಮೇಲಕ್ಕೆ ಕೆಳಕ್ಕೆ ಎಡಕ್ಕೆ ಬಲಕ್ಕೆ ಅಲಾಡಿಸ್ತಾ ವೇದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾರೆ. ಅದೂ ಮಾಡಬಾರ್ದು. ಯಥಾಲಿಖಿತ ಪಾಠಕಃ ಬರೀ ಪುಸ್ತಕಗಳು ನೋಡಿಕೊಂಡು ಅಲ್ಲಿ ಏನು ಪ್ರಿಂಟ್ ಆಗಿರುತ್ತೋ ಅದನ್ನು ಹೇಳ್ತಾ ಇರೋದು, ಗುರುವಿನ ಮಾರ್ಗದರ್ಶನವಿಲ್ಲದೆ ತಾನಾಗೆ ಓದ್ತಾ ಇರ್ತಕ್ಕಂಥದ್ದು, ಅದು ಕೂಡ ಮಾಡಬಾರ್ದು. ಅನರ್ಥಜ್ಞ ಅಂತಂದರೆ ಅರ್ಥಗಳನ್ನು ತಿಳಿಯದೆ ತಪ್ಪಾಗಿ ಅರ್ಥ ತಿಳಿದುಕೊಂಡು ಮಂತ್ರಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಮಾಡಬಾರ್ದು. ಅಲ್ಪಕಂಠ ತನಗೂ ಕೇಳಿಸಿದಂತೆ ಬೇರೆಯವ್ರಿಗೂ ಕೇಳಿಸಿದಂತೆ ತುಂಬ ಮೆತ್ತಿಗೆ ಮಂತ್ರಗಳನ್ನು ಉಚ್ಚರಿಸ್ತಕ್ಕಂಥದ್ದು ಮಾಡಬಾರ್ದು. ಯಾರು ಈ ರೀತಿ ಹೇಳ್ತಾರೋ ಅಂತಹ ವೇದ ಪಾರಂಗತರೇ ಆಗಿದ್ದರೂ ಕೂಡ ಅವರು ಅಧಮ ಪಾಠಕರಾಗ್ತಾರೆ. ಈ ರೀತಿ ವೇದ ಮಂತ್ರಗಳನ್ನು ಪಾರಾಯಣ ಮಾಡಬಾರ್ದು ಅಂತ ಪಾಣಿನಿ ಮಹರ್ಷಿಗಳು ತಮ್ಮ ಶಿಕ್ಷಾ ಗ್ರಂಥದಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಲ್ವ? ಹೇಗೆ ಹೇಳಬೇಕು, ಹೇಗೆ ಹೇಳಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಹೇಗೆ ಹೇಳಬೇಕು ಅಂತಂದರೆ ಮಾಧುರ್ಯಂ ಅಕ್ಷರ ವ್ಯಕ್ತಿ ಪದಚ್ಛೇದಸ್ತು ಸುಸ್ವರ ಧೈರ್ಯಂ ಲಯ ಸಮರ್ಥಂಚ ಷಡೇತೆ ಪಾಠಕ ಗುಣ ಅಂತ ಹೇಳ್ತಾರೆ. ಅಂದರೆ ಹೀಗೆ ಹೇಳಬೇಕು ವೇದ ಮಂತ್ರಗಳನ್ನು. ಯಾವ ಥರ? ಮಾಧುರ್ಯಂ ಕೇಳುವವರಿಗೆ ಕಿವಿಗಳಿಗೆ ಹಿತವಾಗೋ ರೀತಿಯಲ್ಲಿ ಮೃದು ಸ್ವರದಿಂದ ವೇದ ಮಂತ್ರಗಳನ್ನು ಪಠಿಸಬೇಕಾಗುತ್ತೆ. ಕರ್ಕಶ ಸ್ವರದಿಂದಾಗಲಿ ಒರಟು ಧ್ವನಿಯಿಂದಾಗಲಿ ವೇದ ಮಂತ್ರಗಳನ್ನು ಪಠಿಸಬಾರದು. ಅಕ್ಷರ ವ್ಯಕ್ತಿ ಅಂದರೆ ವೇದ ಮಂತ್ರಗಳಲ್ಲಿ ಪ್ರತಿಯೊಂದು ಪದ ಏನಿದೆ, ಪ್ರತಿಯೊಂದು ಪದ ಅನ್ನೋದಕ್ಕಿಂತ ಪ್ರತಿಯೊಂದು ಅಕ್ಷರವೂ ಸ್ಪಷ್ಟವಾಗಿರಬೇಕು. ಅಕ್ಷರಗಳು ಅತ್ಯಂತ ಶುದ್ಧವಾಗಿ ಸ್ಪಷ್ಟವಾಗಿ ಉಚ್ಚರಿಸಲ್ಪಡಬೇಕು. ನುಂಗ್ಕೊಂಡು ನೋಡಿ ನುಂಗ್ಕೊಂಡು ಹೇಳ್ಬಿಡ್ತಾ ಇರ್ತಾರೆ, ಮಂತ್ರ ಹೇಳ್ತಾ ಇರ್ತಾರೆ, ಎಷ್ಟೊಂದು ಅಕ್ಷರಗಳೆಲ್ಲ ನುಂಗು ಬಿಡ್ತಾರೆ. ಆ ಥರ ಮಾಡಬಾರ್ದು. ಪದಚ್ಛೇದ ಅರ್ಥವನ್ನು ತಿಳಿದುಕೊಂಡು ಅರ್ಥಕ್ಕನುಗುಣವಾಗಿ ಪದಗಳನ್ನು ಬಿಡಿಸಿ ವೇದಮಂತ್ರಗಳನ್ನು ಉಚ್ಚರಿಸಬೇಕು. ನಾವು ಎಷ್ಟು ಬಿಡಿಸಿ ಹೇಳ್ತೀವಿ ಅಷ್ಟು ಒಳ್ಳೆಯದು. ಏನು ಒಂದು ಒಳ್ಳೆ ಎತ್ತುಚ್ಚ ಹೋದಂಗೆ ಒಂದೇ ಸನ್ನೆ ಹೇಳ್ಕೊಟ್ಟಾಗ್ತಾರಲ್ಲ, ಆ ಥರ ಮಾಡಬಾರ್ದು. ಒಂದು ಪದದ ಮೇಲೆ ಇನ್ನೊಂದು ಪದವನ್ನು ಸೇರಿಸ್ಕೊಂಡು ವೇದಮಂತ್ರಗಳನ್ನು ಯಾವತ್ತೂ ಹೇಳಬಾರ್ದು. ಮತ್ತು ಸುಸ್ವರ ಅಂದರೆ ಸು ಎಂದರೆ ಶೋಭನವಾಗಿರ್ತಕ್ಕಂತಹ ಮಂಗಳಕರವಾಗಿರ್ತಕ್ಕಂತಹ ಸ್ವರದಿಂದ ಕೂಡಿಕೊಂಡು ವೇದ ಮಂತ್ರಗಳನ್ನು ಪಾರಾಯಣ ಮಾಡಬೇಕು. ಒಳ್ಳೆಯ ಸ್ವರದಿಂದ ಒಳ್ಳೆಯ ಕಂಠದಿಂದ ಮಂತ್ರವನ್ನು ಹೇಳಬೇಕು. ಧೈರ್ಯವಾಗಿ ವೇದ ಮಂತ್ರಗಳನ್ನು ಪಠಿಸಬೇಕು. ಅಂದರೆ
ಚಿಕ್ಕ ವಯಸ್ಸಿನಲ್ಲೇ ಸದ್ಗುರುಗಳಿಂದ ವೇದ ಮಂತ್ರಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಇದ್ದರೆ ಅವಾಗ ಏನಾಗುತ್ತೆ, ಅಳೋಕ್ಕೆ ಇರೋದಿಲ್ಲ, ಸಭೆಗಳಲ್ಲಿ ಧೈರ್ಯವಾಗಿ ಹೇಳ್ಬೋದು. ಇಲ್ಲದೇ ಇದ್ರೆ ಏನಾಗುತ್ತೆ, ಕಲ್ತ್ಕೊಂಡ್ಬಿಟ್ಟಿರ್ತೀವಲ್ಲ, ಈ ಯೂಟ್ಯೂಬಲ್ಲೋ ಅಥವಾ ಯಾವುದೋ ಒಂದು ಕ್ಯಾಸೆಟಲ್ಲೋ ಕಲ್ತ್ಕೊಂಡ್ಬಿಟ್ಟಿರ್ತೀವಲ್ಲ, ಆವಾಗ ಹೇಳಬೇಕಾದ್ರೆ ಅಯ್ಯೋ ಏನಪ್ಪ ಅವ್ನ ಮುಂದೆ ಹೇಳಬೇಕಾದ್ರೆ ತಪ್ಪಾಗ್ಬಿಟ್ರೆ ಏನೋ ಭಯಕ್ಕೆ ಜೋರಾಗೇ ಹೇಳಲ್ಲ, ಹೇಳಂಗಾಗುತ್ತೆ, ಧೈರ್ಯನೇ ಇರಲ್ಲ. ಆ ಥರ ಮಾಡಬಾರ್ದು. ಲಯ ಸಮರ್ಥಂ, ಉದಾತ್ತ ಅನುದಾತ್ತ ಮತ್ತು ಸ್ವರಿತ ಸ್ವರಗಳ ಜೊತೆ ಲಯಬದ್ಧವಾಗಿ ವೇದ ಮಂತ್ರಗಳನ್ನು ಪಾರಾಯಣ ಮಾಡಬೇಕು. ಅಲ್ಲಿ ನಾವು ಕನ್ನಡದಲ್ಲಿ ಹೇಳೋ ಒಂದು ಮಾತ್ರ, ಎರಡು ಮಾತ್ರ, ಪೃತಸ್ವರ, ಹ್ರಸ್ವ, ದೀರ್ಘ, ಪೃತ ಆ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸರಿಯಾಗಿ ನಾವು ಹೇಳಿಕೊಂಡು ಮಾಡಬೇಕಾಗುತ್ತೆ. ಮನಸ್ಸಿಗೆ ತೋಚ್ದ ಹಾಗೆ ಸ್ವರವಿಲ್ಲ, ಹ್ರಸ್ವ ದೀರ್ಘವಿಲ್ಲ, ಹಾಗೆಲ್ಲ ವೇದಗಳನ್ನ ಪಾಠ ಮಾಡಿದ್ರೆ ಯಾವ ಫಲವೂ ಸಿಗೋದಿಲ್ಲ. ಅದರ ಬದಲು ನಮಗೆ ವಿರುದ್ಧ ಫಲಗಳೇ ಉಂಟಾಗುತ್ತೆ. ಅದರಿಂದ ಈ 6 ರೀತಿಯಿಂದಲೇ ವೇದ ಮಂತ್ರಗಳನ್ನು ಪಾರಾಯಣ ಮಾಡಬೇಕು ಅಂತಕ್ಕಂಥ ಈ ಶಿಕ್ಷಾಶಾಸ್ತ್ರ ಹೇಳುತ್ತೆ. ನೋಡಿ, ಯಾತಕ್ಕೆ ಶಿಕ್ಷಾ ಓದಬೇಕು ಅಂತಕ್ಕಂಥ ನಾವು ತಿಳಿದುಕೊಂಡಂಗಾಯಿತು ಅಲ್ವಾ. ಇನ್ನು ಈ ಶಿಕ್ಷಾದಲ್ಲಿ ಏನು ಒಟ್ಟು ವರ್ಣಗಳು ಏನು ಹೇಳ್ತಾರೆ ಅಂತಂದರೆ ಒಂದು 64 ಅಕ್ಷರಗಳಿರುತ್ತೆ ವರ್ಣ. ಅವುಗಳನ್ನು ಉಚ್ಚರಿಸ್ತಕ್ಕಂಥ ಕ್ರಮವನ್ನು ಶಿಕ್ಷಾಶಾಸ್ತ್ರ ತಿಳಿಸುತ್ತೆ. ಇನ್ನು ಸ್ವರ ಬಂದು ಉದಾತ್ತ, ಅನುದಾತ್ತ, ಸ್ವರಿತ ಅಂತ 3 ಸ್ವರಗಳಿರುತ್ತೆ. 4ನೇ ಸ್ವರನೇ ಪ್ರಚಯ ಅಂತಕ್ಕಂಥದ್ದು. ಇದು ಕೂಡ ನಮಗೆ ತಿಳಿಸ್ಕೊಡುತ್ತೆ ಶಿಕ್ಷಾಶಾಸ್ತ್ರ. ಮಾತ್ರ ಅಂದರೆ ಅಕ್ಷರವನ್ನು ಉಚ್ಚರಿಸ್ತಕ್ಕಂಥ ಕಾಲಕ್ಕೆ ಮಾತ್ರ ಅಂತಕ್ಕಂಥದ್ದು. ಹ್ರಸ್ವ, ದೀರ್ಘ, ಪ್ಲುತ ಆಯಿತಾ, ಇದನ್ನು ಏನು ಮಾತ್ರ ಅಂತ ಕರೀತಾರೆ. ಇನ್ನು ಬಲ, ಸಾಮ, ಸಂತಾನ ಇವೆಲ್ಲವನ್ನು ನಮಗೆ ಶಿಕ್ಷಾಶಾಸ್ತ್ರ ತಿಳಿಸುತ್ತೆ. ಅಂದರೆ ವೇದ ಮಂತ್ರವನ್ನು ಹೇಗೆ ಉಚ್ಚರಿಸಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು ಈ ಶಿಕ್ಷಾಶಾಸ್ತ್ರ ಆಗಿದೆ. ಈ ವೇದಗಳನ್ನು ಯಾವುದೇ ಋಷಿಯಾಗಿರಲಿ, ಕವಿಯಾಗಿರಲಿ ಬರೆದಿಲ್ಲ. ಯಾಕೆಂದರೆ ವೇದ ಮಂತ್ರಗಳು ಆಗಲಿಂದ ಹೇಳ್ದಂಗೆ ಅದನ್ನು ಭಗವಂತನೇ ಹೇಳಿರ್ತಕ್ಕಂಥದ್ದು. ಈ ವೇದಗಳಿಗೆ ಶ್ರುತಿ ಮತ್ತು ಆಗಮ ಅಂತ ಹೆಸರು. ಮೊದಲು ಪೂರ್ವ ಕಾಲದಲ್ಲಿ ಇದಿರಲಿಲ್ಲ ನೋಡಿ, ಪ್ರಿಂಟಿಂಗ್ ಎಲ್ಲ ಎಲ್ಲಿತ್ತು, ಪ್ರಿಂಟಿಂಗ್ ಮಿಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಗುರು ಶಿಷ್ಯರ ಅಧ್ಯಾಪನ ಕ್ರಮದಿಂದಲೇ ವೇದಗಳು ಗುರುಗಳಿಂದ ಶಿಷ್ಯರಿಗೆ ಬರ್ತಿತ್ತು. ಅದರಿಂದ ಅಲ್ಲಿ ಏನು ಯಾವುದೇ ರೀತಿಯ ಓದು ಮಾಡೋದಕ್ಕೆ ಯಾವುದೇ ಬುಕ್ಕು ಗಿಕ್ಕು ಏನೂ ಇರಲಿಲ್ಲ. ಆದರೆ ಅಂಥ ವೇದ ಮಂತ್ರಗಳನ್ನು ತಮ್ಮ ತಪಸ್ಸಿನ ಬಲದಿಂದ ಕಂಡುಕೊಂಡು ನಮ್ಮವರೆಗೂ ಆ ವೇದಗಂಗೆಯನ್ನು ಹರಿಯುವಂತೆ ಮಾಡಿದ್ದು ಆ ಪ್ರಾಚೀನ ಮಹರ್ಷಿಗಳು. ನಿಜವಾಗ್ಲೂ ಅಂಥ ಮಹರ್ಷಿಗಳು ಸಾಕಷ್ಟು ಜನ ಇದ್ದಾರೆ. ನಾನು ಈಗಲೇ ಹೇಳ್ದಂಗೆ ನಾನು ಯೂಟ್ಯೂಬ್ನಲ್ಲಿ ಸುಮಾರು ಮಹರ್ಷಿಗಳ ಒಂದು 50-60 ಮಹರ್ಷಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಮತ್ತು ನಮ್ಗೆ ಅವರೆಲ್ಲ ಗೊತ್ತಿರಬೇಕು. ವೇದ ಮಂತ್ರ, ಈ ಗೋತ್ರ ಪ್ರವರ್ತಕರು ಏನೇನು ಎಲ್ಲರೂ ನಮ್ಗೆ ಗೊತ್ತಿರಬೇಕು. ಮಂತ್ರದೃಷ್ಟಾರರಾಗಿರ್ತಕ್ಕಂತಹ ಮಹರ್ಷಿಗಳನ್ನು ಆಯಾ ಮಂತ್ರಗಳ ಪಾರಾಯಣದ ಸಮಯದಲ್ಲಿ ಸ್ಮರಿಸಲೇಬೇಕು. ಅಲ್ಲದೆ ಛಂದಸ್ಸು ಯಾವ ಛಂದಸ್ಸಿನಲ್ಲಿದೆ, ಯಾವ ದೇವತೆಗಳು, ಅದರ ವಿನಿಯೋಗ ಎಲ್ಲ ತಿಳ್ಕೊಂಡಿರಲೇಬೇಕು. ಯಾರು ಆಯಾ ಮಂತ್ರದ ದ್ರಷ್ಟ ಆಗಿರ್ತಕ್ಕಂಥ ಋಷಿಯನ್ನು, ಛಂದಸ್ಸನ್ನು, ದೇವತೆಯನ್ನು, ವಿನಿಯೋಗವನ್ನು ತಿಳಿದೆ ಬರೀ ವೇದ ಮಂತ್ರಗಳನ್ನು ತಾನು ಶಿಷ್ಯರಿಗೆ ಹೇಳ್ಕೊಡ್ತಾರೋ ಅಥವಾ ತಾನು ಸ್ವತಃ ಪಾರಾಯಣವನ್ನು ಮಾಡ್ತಾನೋ ಅಂಥವನು ಪಾಪಿ ಆಗ್ಬಿಡ್ತಾನಂತೆ. ಋಷಿ ಛಂದಸ್ಸು, ದೇವತೆಗಳು, ಮಂತ್ರಾರ್ಥಗಳನ್ನು, ಸ್ವರಾದಿಗಳನ್ನು ತಿಳಿದೆ ಸುಮ್ಮನೆ ಬರೀ ವೇದ ಮಂತ್ರಗಳನ್ನು ಪಠಿಸೋಂಗೆ ಮಂತ್ರಕಂಟಕ ಅಂತ ಹೆಸರು ಹೇಳ್ತಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅಂತಂದರೆ ಸದ್ಗುರುವಿನಿಂದ ಅದರದ್ದು ಒಂದು ಉಪದೇಶ ತಗೊಂಡು ಇದನ್ನೆಲ್ಲ ಅವ್ರು ಹೇಳ್ತಾರೆ, ಅದನ್ನು ಕಲ್ತ್ಕೊಂಡು ನಾವು ಮಂತ್ರವನ್ನು ಹೇಳಬೇಕಾಗತ್ತೆ. ಏಕೆಂದರೆ ಮಂತ್ರದ್ರಷ್ಟಾರರಾಗಿರ್ತಕ್ಕಂಥ ಋಷಿಗಳು ಮಂತ್ರಗಳ ಛಂದಸ್ಸು ಅಂದರೆ ಗೊತ್ತಿರಬೇಕು ನಿಮಗೆ. ಅನುಷ್ಠುಪ್ ಛಂದ ಅಂತೆಲ್ಲ ಬರುತ್ತೆ ನೋಡಿ. ಮತ್ತು ಮಂತ್ರಕ್ಕೆ ಸಂಬಂಧಪಡ್ತಕ್ಕಂಥ ದೇವತೆಗಳು, ಮಂತ್ರಗಳಿಗೆ ವಿನಿಯೋಗ. ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿಕ್ಕೆ ಮುಂಚೆ ಎಲ್ಲ ಹೇಳ್ತಾರೆ ನೋಡಿ. ಅನುಷ್ಠುಪ್ ಛಂದ, ಪ್ರಾಣಾಯಾಮೇ ವಿನಿಯೋಗ ಎಲ್ಲ ಬರುತ್ತೆ ನೋಡಿ. ಮಂತ್ರಗಳ ಸ್ವರಗಳು, ಮಂತ್ರಗಳ ಅರ್ಥಗಳು ಎಲ್ಲನ ಸರಿಯಾಗಿ ಸದ್ಗುರುಗಳಿಂದ ಶ್ರವಣ ಮಾಡಿ ತಿಳಿದುಕೊಂಡು ಆನಂತರ ಮಂತ್ರಗಳನ್ನು ಪಠಿಸಬೇಕು. ಇವನ್ನೆಲ್ಲ ನಮಗೆ ಶಿಕ್ಷಾಶಾಸ್ತ್ರ ತಿಳಿಸತ್ತೆ ಅನ್ನೋದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ನಾನು ಹೇಳ್ದಂಗೆ ಶಿಕ್ಷಾಶಾಸ್ತ್ರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಪಾಣಿನೀಯ ಶಿಕ್ಷಾಶಾಸ್ತ್ರ ತುಂಬ ಜನಪ್ರಿಯವಾಗಿರ್ತಕ್ಕಂಥದ್ದು ಪಾಣಿನಿ ಮಹರ್ಷಿಗಳದು. ಇದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ
ಬಹಳ ಅನುಕೂಲ ಆಗುತ್ತೆ ವೇದ ಮಂತ್ರವನ್ನು ಕಲಿಯೋದಕ್ಕೆ. ಇನ್ನು ಮನುಷ್ಯನಿಗೆ ಉಸಿರಾಟ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಉಸಿರಾಟಕ್ಕೆ ಮೂಗು ಬೇಕು. ಮೂಗಿಲ್ಲದೆ ಹೋದರೆ ಉಸಿರಾಟ ಆಡೋಕ್ಕಾಗತ್ತಾ? ಇನ್ನು ಬಾಯಿಯೂ ಮನುಷ್ಯನಿಗೆ ದೈವದತ್ತವಾದ ಅದ್ಭುತ ಸಂಪತ್ತು. ಮಾತನಾಡಬೇಕಾದ್ರೆ ಮುಖವು ಅಂದರೆ ಬಾಯಿ ಬೇಕೇ ಬೇಕು. ಮಾತೇ ಮಾನವನ ಸಂಪತ್ತು. ಹೀಗಾಗಿ ಘ್ರಾಣವೆಂಬ ಶಿಕ್ಷಾ ಗ್ರಂಥವನ್ನು, ಮುಖವೆಂಬ ವ್ಯಾಕರಣ ಗ್ರಂಥವನ್ನು ಬರೆದ ಮಹಾತ್ಮರೇ ಪಾಣಿನಿ ಮಹರ್ಷಿಗಳು. ಆಗಲೇ ಹೇಳಿದೆ ನಾನು, ವೇದಾಂಗ ಪುರುಷನ 6 ಅಂಗಗಳನ್ನು ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ನಲ್ಲ, ಅದನ್ನು ಇವಾಗ ಇಲ್ಲಿ ಹೇಳ್ತಾ ಇದ್ದೆ ಅಷ್ಟೇ. ಶಿಕ್ಷಾ ಮೂಗಿಗೆ ಹೇಳಿದ್ರೆ, ವ್ಯಾಕರಣ ಬಾಯಿಗೆ ಹೇಳಿದೆ. ಹಾಗಾಗಿ ಅವೆರಡನ್ನು ಬರೆದಿರ್ತಕ್ಕಂಥವರೇ ಪಾಣಿನಿ ಮಹರ್ಷಿಗಳು. ಪಾಣಿನಿ ಮಹರ್ಷಿಗಳು ತಮ್ಮ ಶಿಕ್ಷಾ ಗ್ರಂಥದಲ್ಲಿ ಬೇಕಾದಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಅದನ್ನು ವೇದ ಪಾಠಕರೆಲ್ಲ ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಇನ್ನು ಪಾಣಿನಿ ಮಹರ್ಷಿಗಳೇ ಬರೆದಿರ್ತಕ್ಕಂತಹ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದರೆ, ಈ ವ್ಯಾಕರಣ ಇದೆಯಲ್ಲ, ಅದು ವೇದಾಂಗಗಳಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಳ್ತಕ್ಕಂಥದ್ದು. ವ್ಯಾಕರಣ ಅಂದ್ರೇನು ಅಂತಂದರೆ ನೋಡಿ, ವಿ ಪ್ಲಸ್ ಆ ಪ್ಲಸ್ ಕರಣಂ, ವಿ ಪ್ಲಸ್ ಆ ವ್ಯಾ, ಅದು 8 ಸಂಧಿ ಆಗುತ್ತೆ. ವ್ಯಾಕರಣಂ ಅಂದರೆ ವಿವೇಕದಿಂದ ವಿಶೇಷವಾಗಿ ವಿಧ ವಿಧವಾಗಿ ಶಬ್ದಗಳ ಸ್ವರೂಪವನ್ನು ಆ ಸಮಂತಾತ್ ಅಂದರೆ ಎಲ್ಲ ದೃಷ್ಟಿಯಿಂದ ಸಂಪೂರ್ಣವಾಗಿ ಕರ್ಣಂ ಅಂದರೆ ತಿಳಿಸ್ತಕ್ಕಂತಹ, ವಿವರಿಸ್ತಕ್ಕಂತಹ ಶಾಸ್ತ್ರಕ್ಕೆ ವ್ಯಾಕರಣ ಶಾಸ್ತ್ರ ಅಂತ ಹೆಸರು. ಯಾರು ವ್ಯಾಕರಣ ಇಲ್ಲದೆ ಮಾತಾಡ್ತಾನೋ ಅಂಥವನು ಕುರುಡನೇ ಅಂತಕ್ಕಂಥ ಮಾತು ವ್ಯಾಕರಣ ಶಾಸ್ತ್ರದ ಮಹತ್ವವನ್ನು, ಪ್ರಯೋಜನವನ್ನು ತಿಳಿಸುತ್ತೆ. ಇದಕ್ಕೆ ಪದಶಾಸ್ತ್ರ ಅಂತಲೂ ಕರೀತಾರೆ ವ್ಯಾಕರಣಕ್ಕೆ. ಈ ಪದಶಾಸ್ತ್ರದ ಸಹಾಯದಿಂದಲೇ ನಾವುಗಳು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅವುಗಳ ಅರ್ಥಗಳನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಶಂಕರಾಚಾರ್ಯರು ತಮ್ಮ ತೈತ್ತರೀಯ ಭಾಷ್ಯದ ಪ್ರಾರಂಭದಲ್ಲಿ ಹೇಳ್ತಾರೆ, ಸಕಲ ವೇದಾಂತಗಳಿಗೂ ವ್ಯಾಖ್ಯಾನಗಳನ್ನು ಯಾವ ಹಿಂದಿನ ಗುರುಗಳು ಪದವಾಕ್ಯ ಪ್ರಮಾಣಗಳನ್ನು ಅನುಸರಿಸಿ ಮಾಡಿದ್ದಾರೋ ಅಂತಹ ಪೂರ್ವ ಸೂರಿಗಳನ್ನು ನಾನು ಭಕ್ತಿಯಿಂದ ನಮಿಸ್ತೇನೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಂದರೆ ಪದವಾಕ್ಯ ಪ್ರಮಾಣತಃ ಅಂತ ಹೇಳಿದ್ದಾರೆ. ಅಂದರೆ ಪದ ಅಂದರೆ ವ್ಯಾಕರಣ, ವಾಕ್ಯ ಅಂದರೆ ಮೀಮಾಂಸಾ, ಪ್ರಮಾಣ ಅಂತಂದರೆ ತರ್ಕಶಾಸ್ತ್ರ. ವೇದಾಂತಗಳನ್ನು ಅರ್ಥ ಮಾಡಿಕೊಳ್ಬೇಕಾದರೂ ಈ ಮೇಲಿನ 3 ಶಾಸ್ತ್ರಗಳ ಜ್ಞಾನ ಬೇಕೇ ಬೇಕು. ಈ 3ರಲ್ಲಿಯೂ ವ್ಯಾಕರಣ ಶಾಸ್ತ್ರವೇ ಪ್ರಥಮವಾಗಿರ್ತಕ್ಕಂಥದ್ದು, ಪ್ರಧಾನವಾಗಿರ್ತಕ್ಕಂಥದ್ದು ಅಂತ ಶಂಕರಾಚಾರ್ಯರೇ ಹೇಳಿಬಿಟ್ಟಿದ್ದಾರೆ. ಇನ್ನು ವೇದಗಳು, ವೇದಾಂತಗಳು, ವೇದಾಂಗಗಳು, ಸ್ಮೃತಿ, ಇತಿಹಾಸ, ಪುರಾಣ ಗ್ರಂಥಗಳು, ಆಗಮಶಾಸ್ತ್ರಗಳು, ಎಲ್ಲ ಶಾಸ್ತ್ರಗಳು ಸಂಸ್ಕೃತ ಭಾಷೆಯಲ್ಲೇ ಇರುತ್ತೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಸಂತೋಷ ಪಡಬೇಕು ಅಂತಂದರೆ ನಮಗೆ ವ್ಯಾಕರಣ ಬೇಕೇ ಬೇಕು. ವ್ಯಾಕರಣದ ಜ್ಞಾನ ಇಲ್ಲದೆ ಹೋದರೂ ಚೆನ್ನಾಗಿ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈ ಪಾಣಿನಿ ಮಹರ್ಷಿ, ನಾನು ಇವತ್ತು ವ್ಯಾಕರಣ ಮತ್ತು ಶಿಕ್ಷೆ ಎರಡನ್ನೂ ತಗೋತಾ ಇದ್ದೀನಿ ಅಂತಂದರೆ, ಪಾಣಿನಿ ಮಹರ್ಷಿ ಇದ್ದಾರಲ್ಲ, ಅವರು ವ್ಯಾಕರಣದ ಕರ್ತೃ ಅವರು ಅಂತ ಹೇಳ್ಬೋದು. ಏನು ಗೊತ್ತಾ, ವ್ಯಾಕರಣವನ್ನು ಪಾಣಿನಿ ಮಹರ್ಷಿಗಳು ಹೇಗೆ ಅಂತ ಒಂದು ಕಥೆ ಹೇಳ್ತೀನಿ. ಕೈಲಾಸ ಪರ್ವತದ ಮೇಲೆ ಪ್ರದೋಷದ ಸಮಯದಲ್ಲಿ ಪರಮೇಶ್ವರ ನೃತ್ಯ ಮಾಡ್ತಾ ಇರ್ತಾನೆ. ಆದ್ದರಿಂದಲೇ ಪರಶಿವನಿಗೆ ನಟರಾಜ ಅಂತ ಕರೀತಾರೆ. ಹಾಗೆ ಅವನು ನರ್ತನವನ್ನು ಮಾಡಬೇಕಾದ್ರೆ ಪರಮೇಶ್ವರ ತನ್ನ ಡಮರುಗವನ್ನು 14 ಬಾರಿ ಬಾರಿಸ್ತಾನಂತೆ. ಇದರಿಂದ ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತರು 4 ಜನ ಗೊತ್ತಿರಬೇಕು ನಿಮಗೆ, ಬ್ರಹ್ಮನ ಮಾನಸ ಪುತ್ರರು. ಅವರು ನಿವೃತ್ತಿ ಧರ್ಮಪರಾಯಣರಾದ ಮುನಿಗಳನ್ನು ಉದ್ಧಾರ ಮಾಡಬೇಕೆಂಬುದೇ ಪರಮಶಿವನ ಉದ್ದೇಶವಾಗಿತ್ತು. ಅವನ ಉದ್ದೇಶನೇ ಏನು, ಇವುಗಳನ್ನೆಲ್ಲ ನಾನು ಉದ್ಧಾರ ಮಾಡಬೇಕು ಅಂತ ಈಶ್ವರನ ಉದ್ದೇಶ. ಈ ಡಮರುಗದ 14 ಬಾರಿಯ ಶಬ್ದಗಳನ್ನು ಕೇಳಿಸ್ಕೊಂಡು ನಾನು ವಿಮರ್ಶೆ ಮಾಡ್ತೇನೆ ಅಂತ ಪಾಣಿನಿಗಳು ಹೇಳಿದ್ದಾರೆ. ಅಂದರೆ ಅವನು ಬಾರಿಸಿರ್ತಾನಲ್ಲ, ಆ 14 ಏನು ಶಬ್ದಗಳು ಬರ್ತಕ್ಕಂಥದ್ದು, ಬಾರಿ ಶಬ್ದ ಬರುತ್ತಲ್ಲ, ಅದನ್ನು ನಾನು ವಿಮರ್ಶೆ ಮಾಡ್ತೀನಿ ಅಂತ ಪಾಣಿನಿ ಮಹರ್ಷಿಗಳು ಹೇಳ್ತಾರೆ. ಆ ಪಾಣಿನಿಯ ದರ್ಶನದಲ್ಲಿ 8 ಅಧ್ಯಾಯ ಇದೆ. ಇದಕ್ಕೆ ಅಷ್ಟಾಧ್ಯಾಯಿ ಅಂತ ಹೆಸರು.
ಇದನ್ನೇ ಪಾಣಿನಿಯ ದರ್ಶನ ಅಂತಲೂ ಕರೀತಾರೆ. ಇಡೀ ವ್ಯಾಕರಣವೇ ಈ ಅಷ್ಟಾಧ್ಯಾಯಿ ಸೂತ್ರಗಳಿಂದ ರಚಿತವಾಗಿದೆ. ಈ ವ್ಯಾಕರಣಶಾಸ್ತ್ರಕ್ಕೆ ಪರಮೇಶ್ವರನ 14 ಸೂತ್ರಗಳೇ ಮೂಲವಾಗಿರುತ್ತೆ. ನಿಮಗೆ ಯಾರು ಸಂಸ್ಕೃತ ಕಲ್ತಿರ್ತಾರೋ ಅಥವಾ ನಾವು ಸಂಸ್ಕೃತ ಕಲಿತಾಗ ಪ್ರಥಮ ದ್ವಿತೀಯ ಅಂತ ಮಾಡ್ತೀವಲ್ಲ, ಆದರೂ ಮೊದಲನೇ ಪ್ರಥಮದಲ್ಲೇ ಹೇಳಿಬಿಟ್ಟಿರ್ತಾರೆ ಈ ಒಂದು ಪಾಣಿನಿ ಮಹರ್ಷಿದ ಸೂತ್ರಗಳನ್ನು. ಈ 14 ಸೂತ್ರಗಳೇನಿದೆ ಅದನ್ನು ಮಾಹೇಶ್ವರ ಸೂತ್ರಗಳು ಅಂತ ಕರೀತಾರೆ. ಯಾವ್ಯಾವುದು ಆ 14 ಸೂತ್ರಗಳು ಅಂತಂದರೆ ನೋಡಿ, ಅ ಇ ಉಂ ರು ಋಕ್ ಎ ಓಂ ಐ ಔಚ್ ಹಯವರಟ್ ಲಣ್ ಞಮಗಣನಂ. ಇನ್ಯ ಅದು ಆ್ಯಕ್ಚುಲಿ ಇನ್ಯ ಅಂತ ಹೇಳೋದೇ ಇಲ್ಲ ನಾವು, ಅದು ಪ್ರೊನೌನ್ಸಿಯೇಷನ್ನೇ ಬರೋದಿಲ್ಲ. ಜಬಂಗ್ ಘಡದಶ್ ಜಬಗಡದಶ್ ಖಪ ಚಟಥ ಚಟತಂ ಸರಿ ಕಫ ಚಟತ ಚಟತೌ ಕಪೈ ಶಶಸರ್ ಹಲ್ ಇತಿ ಮಾಹೇಶ್ವರಾಣಿ ಸೂತ್ರಾಣಿ. ಈ 14 ಮಾಹೇಶ್ವರ ಸೂತ್ರಗಳು. ಈ 14 ಮಾಹೇಶ್ವರ ಸೂತ್ರಗಳ ಆಧಾರದಿಂದಲೇ ಪಾಣಿನಿ ಮಹರ್ಷಿಗಳು ತಮ್ಮ ಅಷ್ಟಾಧ್ಯಾಯಿ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಯಾಕೆಂದರೆ ಇದು ಪರಮೇಶ್ವರ ಡಮರುವಿನಿಂದ ನುಡಿಸಿ ಬಂದ ಶಬ್ದಗಳು. ಈ 14 ಶಬ್ದಗಳನ್ನು ಸೂತ್ರಗಳನ್ನು ತೆಗೆದುಕೊಂಡು ಪಾಣಿನಿ ಮಹರ್ಷಿಗಳು ಮಾಹೇಶ್ವರ ಸೂತ್ರಗಳು ಅಂತ ಹೇಳಿ ಬರೆದು ಅದರಿಂದನೇ ವ್ಯಾಕರಣವನ್ನು ರಚಿಸಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ವ್ಯಾಕರಣಶಾಸ್ತ್ರದ ಬಂದರೆ ಅಲ್ಲಿ ಯಾರ್ಯಾರು ಮುಖ್ಯವಾಗಿ ಕಂಡು ಬರ್ತಾರೆ ಅಂತಂದರೆ ನೋಡಿ, ಮೊದಲು ನಾನು ನಿಮಗೆ ಹೇಳಬೇಕಂದ್ರೆ ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಅಂತ ಬರ್ತಕ್ಕಂಥದ್ದು. ಆ್ಯಕ್ಚುಲಿ ಭಾರತದಲ್ಲಿ ಏನು ಷಡ್ದರ್ಶನಗಳು, 6 ಆಸ್ತಿಕ ದರ್ಶನಗಳು ಸೂತ್ರಕಾರರು, ಭಾಷ್ಯಕಾರರು, ವಾರ್ತಿಕಕಾರರು ಅಂತ ಆಚಾರ್ಯರು ಇರ್ತಾರೆ. ಹೀಗೆ ವ್ಯಾಕರಣಶಾಸ್ತ್ರಕ್ಕೂ ಇದ್ದಾರೆ, ಮುನಿತ್ರಿಯರಿದ್ದಾರೆ. ಯಾರ್ಯಾರು ಅಂತಂದರೆ ಮೊದಲನೇದಾಗಿ ಪಾಣಿನಿ ಮಹರ್ಷಿಗಳು, ಆನಂತರ ವಾರ್ತಿಕಕಾರ, ಇವರು ಸೂತ್ರಕಾರರು. ಪಾಣಿನಿ ಮಹರ್ಷಿಗಳು ಸೂತ್ರಕಾರರು. ವಾರ್ತಿಕಕಾರರಾಗಿರ್ತಕ್ಕಂಥದ್ದು ವರರುಚಿಗಳು, ಆಮೇಲೆ ಭಾಷ್ಯಕಾರರಾಗಿರ್ತಕ್ಕಂಥದ್ದು ಪತಂಜಲಿ ಮಹರ್ಷಿಗಳು. ಈ ಮೂವರಿಗೂ ಮುನಿತ್ರಯರು ಅಂತ ಹೆಸರು. ಆದರೂ ವ್ಯಾಕರಣದಲ್ಲಿ ಮಾತ್ರ ಈ ಮುನಿತ್ರಯರಲ್ಲಿ ಮುಂದಿನವರ ಮಾತುಗಳು ಹೆಚ್ಚಿನ ಪ್ರಮಾಣಗಳಾಗುತ್ತವೆ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಮೊದಲು ಪಾಣಿನಿ ಮಹರ್ಷಿಗಳ ಸೂತ್ರಗಳು ನಮಗೆ ಪ್ರಮಾಣವಾಗಿರ್ತಕ್ಕಂಥದ್ದು. ಆದರೆ ಅದಕ್ಕಿಂತಲೂ ವರರುಚಿ ಮುನಿಗಳ ವಾರ್ತಿಕಗಳು ತುಂಬ ಪ್ರಮಾಣ. ಯಾಕೆಂದರೆ ಪಾಣಿನಿ ಮಹರ್ಷಿಗಳ ಸೂತ್ರಗಳಾದ ಮೇಲೆ ವರರುಚಿಗಳ ವಾರ್ತಿಕಗಳು ರಚಿತವಾಗಿದೆ. ಅದಾದಮೇಲೆ ವಾರ್ತಿಕಗಳಿಗೂ ಭಾಷ್ಯವನ್ನು ಬರೆದಿರ್ತಕ್ಕಂಥ ಪತಂಜಲ ಮುನಿಗಳ ಭಾಷ್ಯ ಅದು ತುಂಬ ಭಾಳ ಮುಖ್ಯವಾಗಿ ಇದೆ. ಅಂದರೆ ಸೂತ್ರಗಳಿಗೂ ವಾರ್ತಿಕಗಳಿಗೂ ಭಾಷ್ಯಕ್ಕೂ ಪರಸ್ಪರ ವಿರೋಧವೇನಾದರೂ ಕಂಡು ಬಂದರೆ ನಮಗೆ ಪತಂಜಲಿ ಮಹರ್ಷಿಗಳ ಭಾಷ್ಯ ಸ್ವೀಕಾರವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕಾಗತ್ತೆ. ಅದರಿಂದ ನಾವು ಮೂರನ್ನೂ ಓದಲೇಬೇಕಾಗತ್ತೆ ವ್ಯಾಕರಣವನ್ನು ತಿಳ್ಕೊಳ್ಬೇಕು ಅಂತಂದರೆ. ಇನ್ನು ವ್ಯಾಕರಣಶಾಸ್ತ್ರ ಪ್ರಯೋಗದಲ್ಲಿರ್ತಕ್ಕಂಥ ಶಬ್ದಗಳ ಸ್ವರೂಪವನ್ನು ಕುರಿತು ವಿಚಾರ ಮಾಡುತ್ತೆ. ಯಾವುದು ವ್ಯಾಕರಣಶಾಸ್ತ್ರ. ಅದರಲ್ಲಿ ಪ್ರತ್ಯಯ, ಶಬ್ದ, ಪದಗಳು ಇವೆಲ್ಲ ಮುಖ್ಯ. ನೀವು ಸಂಸ್ಕೃತ ಯಾರು ಒಂದಿಷ್ಟು ಎಕ್ಸಾಮ್ಸ್ಗಳನ್ನ ಮಾಡ್ಕೋತಾರೋ ಅವರಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದ್ದೇ ಇರುತ್ತೆ. ಹೀಗಾಗಿ ವ್ಯಾಕರಣಶಾಸ್ತ್ರ ಷಡಂಗದಲ್ಲಿ ದ್ವಿತೀಯ ಸ್ಥಾನವನ್ನು ಹೊಂದಿದೆ. ಆದ್ದರಿಂದಲೇ ವ್ಯಾಕರಣವನ್ನು ಮುಖಂ ವ್ಯಾಕರಣಂ ಸ್ಮೃತಂ ಅಂತ ಹೇಳಿದ್ದಾರೆ ಪಾಣಿನಿ ಮಹರ್ಷಿಗಳು. ವ್ಯಾಕರಣವೇ ಮುಖ ಅಂತಕ್ಕಂಥದ್ದು. ವ್ಯಾಕರಣವನ್ನು ಕಲ್ತ್ಕೊಳ್ಳೋದ್ರಿಂದ ನಿಮಗೆ ಶ್ಲೋಕದ ಅರ್ಥದ ಜ್ಞಾನ ಉಂಟಾಗತ್ತೆ. ಕೆಲವರಿಗೆ ವ್ಯಾಕರಣ ಅಂತಾರೆ, ಗ್ರಾಮರ್ ಅಂದರೆ ತುಂಬ ಅಲರ್ಜಿ. ವ್ಯಾಕರಣನ ಕ್ಯಾಕರಣ ಅಂತಾರೆ. ಅವ್ರಿಗೇನು ಬುದ್ಧಿ ಇದೆಯಾ ಅಂತ ಅನಿಸುತ್ತೆ. ಮಕ್ಕಳಿಗಂತೂ ವಿದ್ಯಾರ್ಥಿಗಳಿಗೂ ಅಷ್ಟೇ ಇಂಟ್ರೆಸ್ಟೇ ಇರೋಲ್ಲ ಕೆಲವರಿಗೆ. ಯಾರು ನಿಜವಾದ ವಿದ್ಯಾರ್ಥಿಗಳು, ಬುದ್ಧಿವಂತರು, ಮೇಧಾವಿಗಳು ಅಂಥವ್ರು ಮಾತ್ರ ಅವಶ್ಯವಾಗಿ ವ್ಯಾಕರಣವನ್ನು ಅಧ್ಯಯನ ಮಾಡ್ತಾರೆ. ಯಾಕೆಂದರೆ ವ್ಯಾಕರಣದಿಂದ ಬಹಳಷ್ಟು ಪ್ರಯೋಜನಗಳು ಇರುತ್ತೆ. ಉದಾಹರಣೆಗೆ ಒಂದು ಶ್ಲೋಕಕ್ಕೆ ಪೂರ್ತಿ ಒಂದು ಶ್ಲೋಕವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ಛಂದಸ್ಸು, ಅದು ವೃತ್ತಗಳ ಜ್ಞಾನ ಇರಬೇಕು, ಅಕ್ಷರಚ್ಛೇದ ಗೊತ್ತಿರಬೇಕು, ಸಂಧಿಗಳು ಗೊತ್ತಿರಬೇಕು, ಸಮಾಸ ತಿಳ್ಕೊಳ್ಬೇಕು ಅಂದರೆ ಶಬ್ದಚ್ಛೇದ ಗೊತ್ತಿರಬೇಕು, ಅರ್ಥ ತಿಳ್ಕೊಳ್ಬೇಕಾದ್ರೆ ಪದಚ್ಛೇದ ಗೊತ್ತಿರಬೇಕು.
ಇನ್ನು ವಿಗ್ರಹ ವಾಕ್ಯ ಮಾಡಬೇಕಾದ್ರೆ ಶಬ್ದಾರ್ಥ ಗೊತ್ತಿರಬೇಕು, ಲಿಂಗ ವಿಭಕ್ತಿ ವಚನ ಗೊತ್ತಿರಲೇಬೇಕು. ಇನ್ನು ಶಬ್ದಗಳನ್ನು ಪದಗಳನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡ್ಕೊಳ್ಳೋ ಹಂಗೆ ಗೊತ್ತಿರಬೇಕು ನಮಗೆ. ನಾಮಪದ ಕ್ರಿಯಾಪದ ಅವ್ಯಯ ಎಲ್ಲ ಗೊತ್ತಿರಬೇಕು. ಕರ್ತೃಪದ ವಿಶೇಷಣ ಕ್ರಿಯಾಪದ ತಿಳ್ಕೊಂಡಿರಬೇಕು. ವಾಕ್ಯಾರ್ಥವಾಗಬೇಕಾದ್ರೆ ಮೊದಲಿಗೆ ನಮಗೆ ಪದಗಳ ಅರ್ಥ ಗೊತ್ತಿರಬೇಕು. ಎಲ್ಲ ಪದಗಳನ್ನು ಸಮಸ್ತ ಪದಗಳನ್ನು ಒಡೆದು ಅರ್ಥ ಮಾಡ್ಕೋಬೇಕು. ಕ್ರಿಯಾಪದಗಳಿಗೆ ಧಾತು ಸಕರ್ಮಕ ಅಕರ್ಮಕ ಪ್ರಯೋಗ ಎಲ್ಲ ಗೊತ್ತಿರಬೇಕು. ಲಕಾರ ಲಂಗ್ಲಟ್ಟೆಲ್ಲ ಗೊತ್ತಿಲ್ಲ, ಲಕಾರಗಳು ಗೊತ್ತಿರಬೇಕು. ಆಮೇಲೆ ಪುರುಷಗಳು ವಚನಗಳು ಎಲ್ಲ ಗೊತ್ತಿರಬೇಕು. ಅಂತ ಅಜಂತ ಹಲಂತಗಳು ತಿಳಿದಿರಬೇಕು. ಸುಬಂತ ತಿಗಂತ ಪ್ರತ್ಯಯಗಳೆಲ್ಲ ಗೊತ್ತಿರಬೇಕು. ಲಿಂಗ ವಿಭಕ್ತಿ ವಚನ ನೋಡಬೇಕು. ಹೀಗೆ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಭಾವಿ ಪ್ರಯೋಗ ಗೊತ್ತಿರಬೇಕು. ಆಗೆಲ್ಲ ತಿಳ್ಕೊಂಡಾಗ ಶ್ಲೋಕದ ತಾತ್ಪರ್ಯ ಅರ್ಥಗಳೆಲ್ಲ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಆ ಅರ್ಥ ಆದಾಗ ಅದ್ಭುತ ನಮಗೆ ಆ ಶ್ಲೋಕ ನಮಗೆ ಗೊತ್ತಾಗೋದು. ವ್ಯಾಕರಣವನ್ನು ತಿಳಿದಿದ್ರೆ ಎಷ್ಟು ತಪ್ಪಾಗುತ್ತೆ ಅಂತಂದರೆ, ವ್ಯಾಕರಣವನ್ನು ತಿಳಿದರೆ ಅಷ್ಟೇ ಖುಷಿನೂ ಆಗೋಗುತ್ತೆ ನಮಗೆ ಅಂತ ನಾನು ಒಂದು ಉದಾಹರಣೆ ಕೊಡ್ತೀನಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಇದು ನಿಮಗೆ ಗೊತ್ತು, ಗಣಪತಿಯ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಶ್ಲೋಕ ನೋಡಿ. ಅಗ ಜಾ ಆನನ ಬಿಡಿಸಿ ಓದಬೇಕು ನೋಡಿ. ಅಗ ಜಾ ಆನನ ಪದ್ಮಾರ್ಕಂ ಗಜ ಆನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅರ್ಥ ಆಯ್ತಾ? ಈಗ ಅಗ ಅಂದರೆ ಬೆಟ್ಟ, ಅಗ ಅಂದರೆ ಬೆಟ್ಟ, ಪರ್ವತ. ಜಾ ಅಂದರೆ ಹುಟ್ಟಿದವಳು, ಅಂದರೆ ಬೆಟ್ಟದಿಂದ ಹುಟ್ಟಿದವಳು. ಯಾರು? ಪರ್ವತರಾಜನ ಮಗಳು ಪಾರ್ವತಿ ಅಂತ ಅರ್ಥ. ಅಗಜ ಅಂದರೆ ಪಾರ್ವತಿ. ಪಾರ್ವತಿಯ ಆನನ ಅಂದರೆ ಮುಖ, ಪಾರ್ವತಿಯ ಆನನ ಅಂದರೆ ಮುಖ. ಪದ್ಮಾರ್ಕಂ ಅಂದರೆ ಕಮಲಕ್ಕೆ ಸೂರ್ಯನಂತಿರುವವನು. ಪದ್ಮ ಅರ್ಕ ಅಂದರೆ ಕಮಲಕ್ಕೆ ಸೂರ್ಯನಂತಿರುವವನು. ಅಂದರೆ ಪಾರ್ವತಿಯ ಮುಖವೆಂಬ ಕಮಲಕ್ಕೆ ಸೂರ್ಯನಂತೆ ಇರುವವನು ಗಣಪತಿ ಅಂತ ತಿಳ್ಕೊಳ್ಬೇಕು. ಅಗಜಾನನ ಪದ್ಮಾರ್ಕಂ ಅಂದರೆ ಈ ರೀತಿ ಅರ್ಥ ಇರೋದು. ಒಂದು ವರ್ಡಲ್ಲಿ ಅಗಜಾನನ ಪದ್ಮಾರ್ಕಂ ಅನ್ನೋ ವರ್ಡಲ್ಲಿ ಎಷ್ಟು ಅರ್ಥ ಇದೆ ಅಂತಂದರೆ, ಪಾರ್ವತಿಯ ಮುಖ ಎಂಬ ಕಮಲಕ್ಕೆ ಸೂರ್ಯನಂತಿದ್ದಾರೆ ಗಣಪತಿ ಅಂತ ಅರ್ಥ. ಇನ್ನು ನೆಕ್ಸ್ಟು ಗಜಾನನ ಮಹರ್ನಿಶಂ. ಗಜ ಅಂದರೆ ಆನೆಯ, ಆನನಂ ಅಂದರೆ ಮುಖವುಳ್ಳ ಗಣಪತಿ ಅಂತ ಅರ್ಥ. ಗಜಾನನ ಅಂದರೆ ಆನೆಯ ಮುಖವುಳ್ಳವನು. ಅಹರ್ನಿಶಂ ಅಂದರೆ ಹಗಲೂ ಇರುಳು ಯಾವಾಗಲೂ ಅಂತ ಅರ್ಥ. ಅನೇಕದಂ ಅಂದರೆ ಅನೇಕ ಫಲಗಳನ್ನು ಕೊಡುವಂತಹ. ತಮ್ಮ ಎಂದರೆ ಆ ಮಹಾತ್ಮನಾದ ಗಣಪತಿಯನ್ನು. ಭಕ್ತಾನಾಂ ಎಂದರೆ ಭಕ್ತರುಗಳಿಗೆ ಅನೇಕ ಫಲಗಳನ್ನು ಕೊಡ್ತಕ್ಕಂತಹ. ಏಕದಂತಂ ಒಂದು ದಂತವುಳ್ಳ ಗಣಪತಿಯನ್ನು ನಾವು ಉಪಾಸ್ಮಹೇ ಅಂದರೆ ಉಪಾಸನೆ ಮಾಡ್ತೇವೆ ಅಂತ ಅರ್ಥ. ಇಲ್ಲಿ ಎಷ್ಟು ಒಂದು ಶ್ಲೋಕವನ್ನು ಬಿಡಿಸಿ 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 ಅರ್ಥ ಮಾಡಿಕೊಂಡಾಗ ಎಷ್ಟು ಅರ್ಥ ನಮಗೆ ಸಿಗುತ್ತೆ. ಇದಕ್ಕೆ ನಮಗೆ ವ್ಯಾಕರಣದ ಅವಶ್ಯಕತೆ ತುಂಬಾ ಇದೆ. ನಾವು ಗಣಪತಿಯನ್ನು ಪೂಜೆ ಮಾಡ್ತೇವೆ. ಎಂಥ ಗಣಪತಿಯನ್ನು ಅಂದರೆ ಪಾರ್ವತಿಯ ಮುಖಾರವಿಂದಕ್ಕೆ ಸೂರ್ಯನಂತಿರುವ ಆನೆಯ ಮುಖವುಳ್ಳ, ತನ್ನ ಭಕ್ತರಿಗೆ ಬೇಡಿದ ಎಲ್ಲ ವರಗಳನ್ನು ಕೊಡ್ತಕ್ಕಂತಹ ಏಕದಂತನಾಗಿರ್ತಕ್ಕಂತಹ ಗಣಪತಿಯನ್ನು ನಾವು ಉಪಾಸನೆ ಮಾಡ್ತೇವೆ ಅಂತ ಈ ಶ್ಲೋಕದ ಅರ್ಥ. ಇಲ್ಲಿ ಅಗಜಾನನ ಗಜಾನನ ನೋಡಿ, ಅಲ್ಲಿ ಏನಾಯಿತು ನಿಮಗೆ ವಿರುದ್ಧ ಪದಗಳಾಗೋಯ್ತು. ಗಜಾನನ ಅಗಜಾನನ, ಅನೇಕದಂತ ಏಕದಂತ, ಹೀಗೆ ವಿರುದ್ಧ ಪದಗಳಿದ್ದರೂ ಮಾತ್ರ ಅರ್ಥ ಎಷ್ಟು ಸುಂದರವಾಗಿದೆ ನೋಡಿ. ಇದು ಅರ್ಥ ಆಗಬೇಕು ಅಂದರೆ ವ್ಯಾಕರಣಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಬೇಕು. ಆಗ ಮಾತ್ರ ಆ ಒಂದು ಶ್ಲೋಕದಿಂದ ನಮಗೆ ಆನಂದ ಉಂಟಾಗ್ತಕ್ಕಂಥದ್ದು. ಸೊ ನಾವು ಅರ್ಥ ಮಾಡ್ಕೋಬೇಕು ಶ್ಲೋಕವನ್ನು, ಮಂತ್ರಗಳನ್ನು ಅಂತಂದರೆ ನಮಗೆ ವ್ಯಾಕರಣಶಾಸ್ತ್ರವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಲೇಬೇಕಾಗತ್ತೆ.
ವ್ಯಾಕರಣಗಳನ್ನು ತಿಳಿದುಕೊಳ್ಳಿಲ್ಲ ಅಂತಂದರೆ ಯಾವುದನ್ನೂ ನಾವು ಸರಿಯಾಗಿ ಹೇಳ್ಕೊಳ್ಳೋಕ್ಕೆ ಅರ್ಥ ಮಾಡ್ಕೊಂಡು ಓದಲಿಕ್ಕೆ ಆಗೋದೂ ಇಲ್ಲ, ನಾವು ಕುರುಡರಾಗ್ಬಿಡ್ತೇವೆ. ಮತ್ತು ಇನ್ನು ವ್ಯಾಕರಣಶಾಸ್ತ್ರ ಆಯಿತು. ವ್ಯಾಕರಣಶಾಸ್ತ್ರದಲ್ಲಿ ಪತಂಜಲಿಗಳು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ ಇದರಿಂದ 5 ಪ್ರಯೋಜನಗಳಿದೆ ಅಂತ ಹೇಳಿದ್ದಾರೆ. ವ್ಯಾಕರಣದಲ್ಲಿ ಏನು ಉಪಯೋಗ ಇದೆ ನಮಗೆ ವ್ಯಾಕರಣದಿಂದ ಅಂತಂದರೆ, ರಕ್ಷಾ ಅಂದರೆ ವೇದ ಮಂತ್ರಗಳನ್ನು ತಪ್ಪಿಲ್ಲದೆ ಸರಿಯಾಗಿ ಉಚ್ಚರಿಸಿದಾಗ ವೇದದ ಸಂರಕ್ಷಣೆ ಆಗುತ್ತೆ. ಸರಿಯಾಗಿ ಅಧ್ಯಯನ ಮಾಡಬೇಕಾದ್ರೆ ಮತ್ತು ಉಚ್ಚರಿಸಬೇಕಾದ್ರೆ ನಮಗೆ ವ್ಯಾಕರಣದ ಜ್ಞಾನ ಬೇಕೇ ಬೇಕು ಅಂತ ಮೊದಲನೇ ಪ್ರಯೋಜನ ಹೇಳಿದ್ದಾರೆ. ಎರಡನೇದು ಊಹಾ ಅಂದರೆ ನಾಮಪದಗಳಿಗೆ ಅಂತ ಲಿಂಗ ವಿಭಕ್ತಿ ವಚನಗಳ ಅರಿವನ್ನು ತಿಳಿದುಕೊಂಡೇ ನಾವು ಆ ಮಂತ್ರಗಳನ್ನು ನಾವು ದೇವತೆಗಳಿಗೆ ಸ್ವಾಹಾಕಾರವನ್ನು ಮಾಡಿದ್ರೆ ಆ ಅಕಾರದಂಥ ರಾಮಶಬ್ದಕ್ಕೆ ರಾಮಾಯ ಎಂದು ರೂಪವಾಗುತ್ತೆ. ಆದರೆ ಇಕಾರ ಅಂತ ಅಗ್ನಿ ಶಬ್ದಕ್ಕೆ ಅಗ್ನಯೇ ಎಂದಾಗೆ ಹೊರತು ಅಗ್ನಾಯ ಅಲ್ಲ. ಇದಕ್ಕೆ ನಮಗೆ ವ್ಯಾಕರಣಶಾಸ್ತ್ರದ ಬೇಕು. ನೋಡಿ, ನೀವು ಎಷ್ಟೋ ಸಲ ಗುರುವೇ ನಮಃ ಅಂದ್ಬಿಡ್ತಾರೆ, ಗುರವೇ ನಮಃ, ರಾಹುವೇ ನಮಃ ಅಂದ್ಬಿಡ್ತಾರೆ, ರಾಹವೇ ನಮಃ. ಹೀಗೆ ಏನಾಗುತ್ತೆ, ನಾವು ವ್ಯಾಕರಣವನ್ನು ತಿಳಿದುಕೊಳ್ಳಿಲ್ಲ ಅಂತಂದರೆ ಅದರದ್ದು ಪ್ರೊನೌನ್ಸಿಯೇಷನ್ ರಾಂಗ್ ಆಗುತ್ತೆ, ತಪ್ಪಾಗ್ಬಿಡುತ್ತೆ. ಇನ್ನು ಆಗಮ, ಆಗಮ ಅಂದರೆ ಸಂಪೂರ್ಣವಾಗಿ ಅಂದರೆ ಷಡಂಗ ಸಮೇತವಾಗಿ ಅಧ್ಯಯನ ಮಾಡಬೇಕು, ಅದಕ್ಕೆ ವ್ಯಾಕರಣ ಬೇಕೇ ಬೇಕು. ಇನ್ನು ಲಘು ಅಂದರೆ ಸುಲಭೋಪಾಯ, ವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರಕೃತಿ ಪ್ರತ್ಯಯಗಳ ಬಗ್ಗೆ ನಿಮಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು, ಅದಕ್ಕೆ ವ್ಯಾಕರಣ ಬೇಕು. ಅಸಂದೇಹ ಅಂತಂದರೆ ಸಂಶಯವಿಲ್ಲದಿರ್ತಕ್ಕಂಥದ್ದು ಅಂತ. ಸ್ವರದ ವಿಷಯದಲ್ಲಾಗಲಿ ಹ್ರಸ್ವಾದಿ ಕಾಲದ ವಿಷಯಗಳಲ್ಲಾಗಲಿ ಸಂಶಯ ಬಂದರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ. ಹೀಗೆ ಸಂಶಯ ಬರದೇ ಇರಬೇಕಾದ್ರೆ ವ್ಯಾಕರಣಶಾಸ್ತ್ರದ ಜ್ಞಾನ ನಮಗೆ ಇರಲೇಬೇಕು ಅಂತ ಹೇಳಿದ್ದಾರೆ. ಹೀಗೆ ನಾವು ವ್ಯಾಕರಣವನ್ನು ಚೆನ್ನಾಗಿ ತಿಳಿದುಕೊಂಡು ವೇದಾಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ವ್ಯಾಕರಣಕ್ಕೆ ಮುಖ್ಯವಾಗಿ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಕಲ್ಪ ಮುಂತಾದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.